ಭಾರತೀಯ ಚಿತ್ರರಂಗದಲ್ಲಿ ಭಾರೀ ನಿರೀಕ್ಷೆ ಮೂಡಿಸಿರುವ ರಾಕಿಂಗ್ ಸ್ಟಾರ್ ಯಶ್, ಕಿಯಾರಾ ಅಡ್ವಾಣಿ, ನಯನತಾರಾ ಸೇರಿದಂತೆ ಹಲವು ಸ್ಟಾರ್ಗಳು ಅಭಿನಯಿಸಿರುವ ಟಾಕ್ಸಿಕ್ ಚಿತ್ರದ ಟ್ರೇಲರ್ ಕೊನೆಗೂ ಬಿಡುಗಡೆಯಾಗಿದೆ. ಈಗಾಗಲೇ ಟಾಕ್ಸಿಕ್ ಚಿತ್ರದ ಟೀಸರ್, ಹಾಡುಗಳು ಮತ್ತು ಕ್ಲಿಪ್ಗಳು ಬಿಡುಗಡೆ ಆಗಿದ್ದು, ಟೀಸರ್ ಮತ್ತು ಹಾಡುಗಳಿಗೆ ಭಾರೀ ಪ್ರಶಂಸೆ ವ್ಯಕ್ತವಾಗಿತ್ತು. ಕೆಲವರು ಟೀಕೆ ಸಹ ಮಾಡಿದ್ರು. ಇದೀಗ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಅನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ. ಚಿತ್ರತಂಡ AMB ಮಾಲ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಟಾಕ್ಸಿಕ್ ಟ್ರೇಲರ್ ಅನ್ನು ರಿಲೀಸ್ ಮಾಡಿದೆ. ಟ್ರೇಲರ್ ನಿರೀಕ್ಷೆಯಂತೆ ಆಕ್ಷನ್ ಭರಿತವಾಗಿದೆ. ಟಾಕ್ಸಿಕ್ನಲ್ಲಿ ಯಶ್, ರಾಯಾ, ರೂಮಿ ಮತ್ತು ಟಿಕೆಟ್ ಆಗಿ ಅಬ್ಬರಿಸಿದ್ದಾರೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಡಾರ್ಕ್ ಮತ್ತು ಸ್ಟೈಲಿಶ್ ಜಗತ್ತಿನ ಮೊದಲ ಝಲಕ್ ಇದೀಗ ಅಭಿಮಾನಿಗಳ ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ. KGF ಸರಣಿಯ ಅದ್ಭುತ ಯಶಸ್ಸಿನ ಬಳಿಕ ಯಶ್ ಅವರ ಮುಂದಿನ ಸಿನಿಮಾ ಹೇಗಿರಲಿದೆ ಎಂಬ ಪ್ರಶ್ನೆಗೆ ಟಾಕ್ಸಿಕ್ ಟ್ರೇಲರ್ ತನ್ನದೇ ಶೈಲಿಯಲ್ಲಿ ಉತ್ತರ ನೀಡಿದೆ. ರಾ ಆಕ್ಷನ್, ಗ್ಯಾಂಗ್ಸ್ಟರ್ ಜಗತ್ತು, ಅಧಿಕಾರದ ಆಟ, ದ್ರೋಹ, ಪ್ರೀತಿ ಮತ್ತು ಅಪಾಯಕಾರಿ ಸಂಬಂಧಗಳ ಸುತ್ತ ಹೆಣೆದಿರುವ ಕಥೆಯ ಸುಳಿವು ಟ್ರೇಲರ್ನಲ್ಲಿ ಸಿಕ್ಕಿದೆ. ಅಧಿಕಾರ, ಪ್ರೀತಿ, ದ್ರೋಹ ಹಾಗೂ ಅಪರಾಧದ ಜಗತ್ತನ್ನು ಕೇಂದ್ರವಾಗಿಟ್ಟುಕೊಂಡಿರುವ ಟಾಕ್ಸಿಕ್ನ ಟ್ರೇಲರ್ ಆರಂಭದಿಂದ ಕೊನೆಯವರೆಗೂ ಡಾರ್ಕ್ ಹಾಗೂ ಅಬ್ಬರದ ವಾತಾವರಣವನ್ನು ಕಟ್ಟಿಕೊಡುತ್ತದೆ. ಸ್ಟೈಲಿಶ್ ಆಕ್ಷನ್ ದೃಶ್ಯಗಳು, ಡಾರ್ಕ್ ರೊಮ್ಯಾನ್ಸ್ ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಗುವ ಪಾತ್ರಗಳು ಟ್ರೇಲರ್ನ ಪ್ರಮುಖ ಆಕರ್ಷಣೆಯಾಗಿವೆ. ಟ್ರೇಲರ್ನಲ್ಲಿ ಕಾಣಿಸಿಕೊಳ್ಳುವ ಪ್ರತಿಯೊಂದು ಪಾತ್ರವು ಒಂದೊಂದು ರೀತಿಯಲ್ಲಿ ನಿಗೂಢವಾಗಿಯೇ ಉಳಿದಿದೆ. ನಯನತಾರಾ ಗಂಗಾ, ಕಿಯಾರಾ ಅಡ್ವಾಣಿ ನಾಡಿಯಾ, ಹುಮಾ ಕುರೇಶಿ ಎಲಿಜಬೆತ್, ರುಕ್ಮಿಣಿ ವಸಂತ್ ಮೆಲಿಸಾ ಹಾಗೂ ತಾರಾ ಸುತಾರಿಯಾ ರೆಬೆಕ್ಕಾ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಎಲ್ಲ ಪಾತ್ರಗಳು ಸಾಮಾನ್ಯ ನಾಯಕಿಯರಂತೆ ಕಾಣಿಸುವುದಿಲ್ಲ. ಅವರ ನಡೆ, ವರ್ತನೆ ಹಾಗೂ ಯಶ್ ಪಾತ್ರದೊಂದಿಗಿನ ಸಂಬಂಧಗಳು ಸಾಕಷ್ಟು ಕುತೂಹಲ ಮೂಡಿಸುತ್ತವೆ. ಟ್ರೇಲರ್ ಮುಂದುವರಿದಂತೆ ಪ್ರತಿಯೊಬ್ಬ ಪಾತ್ರವು ತನ್ನದೇ ಆದ ರಹಸ್ಯವನ್ನು ಹೊತ್ತುಕೊಂಡಿರುವಂತೆ ಭಾಸವಾಗುತ್ತದೆ. ಟಾಕ್ಸಿಕ್ನಲ್ಲಿ ಯಶ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬುದು ಟ್ರೇಲರ್ನ ಮತ್ತೊಂದು ಪ್ರಮುಖ ಅಂಶ. ಇದು ದ್ವಿಪಾತ್ರವ ಅಥವಾ ತ್ರಿಪಾತ್ರವ ಅನ್ನೋದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ರಾಯಾ ಮತ್ತು ರೂಮಿ ಅಲಿಯಾಸ್ ಟಿಕೆಟ್ ಎಂಬ 2 ಪಾತ್ರಗಳಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಹೇಳಲಾಗ್ತಿದೆ. ಟ್ರೇಲರ್ನಲ್ಲಿ ಪದೇ ಪದೇ ಬಾಲಕನೊಬ್ಬನ ದೃಶ್ಯಗಳು ಕಾಣಿಸುತ್ತವೆ. ಆ ಬಾಲಕನಿಗೂ ಯಶ್ ಪಾತ್ರಕ್ಕೂ ಏನು ಸಂಬಂಧ? ಆ ಬಾಲ್ಯದ ನೆನಪುಗಳು ಮುಂದೆ ನಡೆಯುವ ಕಥೆಯೊಂದಿಗೆ ಹೇಗೆ ಬೆಸೆದುಕೊಳ್ಳುತ್ತವೆ ಎಂಬ ಪ್ರಶ್ನೆಗಳಿಗೆ ಟ್ರೇಲರ್ನ ನೇರ ಉತ್ತರ ನೀಡಿಲ್ಲ. ಆದರೆ ಎಲ್ಲ ದೃಶ್ಯಗಳ ನಡುವೆ ಟಾಕ್ಸಿಕ್ ಒಂದು ಸಾಮಾನ್ಯ ಗ್ಯಾಂಗ್ಸ್ಟರ್ ಕಥೆಯಲ್ಲ ಎಂಬ ಸುಳಿವು ಮಾತ್ರ ಸ್ಪಷ್ಟವಾಗಿ ಸಿಗುತ್ತದೆ. ಟಾಕ್ಸಿಕ್ನ ಕತೆ ಅಧಿಕಾರ, ಪ್ರೀತಿ ಮತ್ತು ದ್ರೋಹದ ಸುತ್ತ ಸುತ್ತುತ್ತದೆ ಎಂಬುದನ್ನು ಟ್ರೇಲರ್ ಸೂಚಿಸುತ್ತದೆ. ಅಪರಾಧದ ಕರಾಳ ಜಗತ್ತಿನಲ್ಲಿ ರಾಯನ ಸಂಬಂಧಗಳು ಯಾವ ತಿರುವು ಪಡೆಯುತ್ತವೆ ಎಂಬುದು ಚಿತ್ರದ ಪ್ರಮುಖ ಕುತೂಹಲವಾಗಿದೆ. ವಿಶೇಷವಾಗಿ ಫೇರಿಟೇಲ್ ಫಾರ್ ಗ್ರೋನ್ ಅಪ್ಸ್ ಎಂಬ ಟ್ಯಾಗ್ ಲೈನ್ಗೆ ತಕ್ಕಂತೆ ಇಲ್ಲಿ ಎಲ್ಲವೂ ಕಾಲ್ಪನಿಕ ಕಥೆಯಂತೆ ಕಾಣಿಸಿದರೂ ಅದರೊಳಗೆ ಹಿಂಸೆ, ಅಧಿಕಾರದ ಹೋರಾಟ ಮತ್ತು ಸಂಕೀರ್ಣ ಸಂಬಂಧಗಳ ಕರಾಳ ಮುಖವಿದೆ. ಟ್ರೇಲರ್ನಲ್ಲಿ ಕಥೆಯ ಪ್ರಮುಖ ಅಂಶಗಳನ್ನು ಬಹಿರಂಗಪಡಿಸದೆ ಕುತೂಹಲವನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ರಾಯನ ಜೀವನದಲ್ಲಿ ಕಾಣಿಸಿಕೊಡುವ ಲೇಡೀಸ್ ಜೊತೆಗಿನ ಆತನ ಸಂಬಂಧಗಳ ಬಗ್ಗೆ ಮಾತ್ರ ಹಲವು ಸುಳಿವುಗಳನ್ನು ನೀಡಲಾಗಿದೆ. ಟಾಕ್ಸಿಕ್ ಸಿನಿಮಾದ ಮೊದಲ ಲುಕ್ ವಿಡಿಯೋ ಯಶ್ ಅವರ ಹುಟ್ಟುಹಬ್ಬದಂದು ಜನವರಿ 8ನೇ ತಾರೀಕು ಬಿಡುಗಡೆಯಾಗಿತ್ತು. ಆಕ್ಷನ್ ದೃಶ್ಯಗಳ ನಡುವೆ ಕಾರಿನೊಳಗಿನ ಬೋಲ್ಡ್ ಸನ್ನಿವೇಶ ಹಾಗೂ ಸ್ಮಶಾನದ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿಯ ದೃಶ್ಯಗಳು ಭಾರೀ ಚರ್ಚೆಗೆ ಕಾರಣವಾಗಿದ್ದವು. ಈ ವಿಡಿಯೋಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಸಿಕ್ಕಿದ್ದವು.